ಕನ್ನಡ ನಾಡಿನ ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಸ್ವಾಗತ. ಪ್ರೀತಿಯ ವಿದ್ಯಾರ್ಥಿಗಳೇ, ನಮ್ಮ ಈ ದಿನಗಳನ್ನ ನಾವು ಯಾವ ರೀತಿಯಾಗಿ ವ್ಯಯ ಮಾಡ್ತಾ ಇದ್ದೇವೆ ಅದು ಪ್ರಶ್ನೆ ಅಲ್ವಾ? ಯಾಕೆಂದರೆ ಈ ರಜಾ ದಿನಗಳನ್ನು ಮಜಾ ದಿನಗಳನ್ನಾಗಿ ಮಾಡಬೇಕಾಗಿರ್ತಕ್ಕಂಥ ನಾವುಗಳು ಕ್ವಾರಂಟೈನ್ ಅನ್ನೋ ಒಂದು ಪ್ರಾಬ್ಲಮ್ಮಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ. ಕೋವಿಡ್-19 ಪ್ಯಾಂಡಮಿಕ್ಕಲ್ಲಿ ನಮಗೇನಾಗ್ಬಿಟ್ಟಿದೆ, ಮನೆಯೊಳಗಡೆ, ಹೌದಲ್ವಾ? ಎಷ್ಟು ಕಷ್ಟ ಆಗ್ತಿದೆಯಲ್ಲ, ನನಗೆ ಅರ್ಥ ಆಗ್ತಿದೆ. ಆದರೆ ಪ್ರೀತಿ ವಿದ್ಯಾರ್ಥಿಗಳೇ, ನಿಮ್ಮ ಹತ್ರ ಈ ಒಂದು ಸಮಯವನ್ನು ಯಾವ ರೀತಿಯಾಗಿ ಪ್ರೊಡಕ್ಟಿವ್ ಆಗಿ, ಕ್ರಿಯೇಟಿವ್ ಆಗಿ, ಯೂಸ್ಫುಲ್ಲಾಗಿ ನಾವು ಉಪಯೋಗಿಸ್ಕೊಬೋದು ಅನ್ನೋದನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಕೇಳಿಸ್ಕೊಳ್ರಿ ದಯವಿಟ್ಟು ಮಕ್ಕಳೇ. ಮಕ್ಕಳು ಅಂತ ಹೇಳಿದರೆ ನನ್ನ ಮನಸ್ಸಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಅಂದರೆ ಸುಮಾರು 4ನೇ ತರಗತಿಯಿಂದ 9ನೇ ತರಗತಿವರೆಗೆ ಇರ್ತಕ್ಕಂಥ ಮಕ್ಕಳು. ನೋಡಿ ಮಕ್ಕಳೇ, ಏನು ಮಾಡ್ತಿದ್ದೀರಾ? ಸುಮ್ಮನೆ ನಿದ್ದೆ ಮಾಡಿ, ಟಿ ವಿ ನೋಡಿ, ವಿಡಿಯೋ ಗೇಮ್ ಮಾಡಿ, ಇನ್ಸ್ಟಾಗ್ರಾಮಲ್ಲಿ, ಟಿಕ್ಟಾಕಲ್ಲಿ, ವಾಟ್ಸಪ್ಪಲ್ಲಿ, ಹೌದಾ? ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಿದ್ದೀರಾ? ಬೇಡ ಬೇಡ ಬೇಡ. ನೋಡಿ ಮಕ್ಕಳೇ, ದಯವಿಟ್ಟು ಬನ್ನಿ, ನಮಗೆ ನಮ್ಮ ಟ್ಯಾಲೆಂಟ್ಸನ್ನು, ಪ್ರತಿಭೆಗಳನ್ನು ಬೆಳೆಸ್ಕೊಳ್ಳೋಣ. ಓದುವ ಹವ್ಯಾಸವನ್ನು ಬೆಳೆಸ್ಕೊಳ್ಳೋಣ. ನಮ್ಮ ಭಾಷೆ, ದಟ್ ಮೇ ಬಿ ಇಂಗ್ಲೀಷ್ ಲ್ಯಾಂಗ್ವೇಜ್, ಅದು ಕನ್ನಡನೇ ಆಗಿರ್ಬೋದು. ನೋಡಿ, ಈ ದಿನಗಳಲ್ಲಿ ಒಂದು ಫಾರಿನ್ ಲ್ಯಾಂಗ್ವೇಜನ್ನು ಕಲಿಬೋದು. ಅದು ಚೈನೀಸ್ ಆಗಿರ್ಬೋದು, ಜರ್ಮನ್ ಆಗಿರ್ಬೋದು, ಫ್ರೆಂಚ್ ಆಗಿರ್ಬೋದು, ಇಟಾಲಿಯನ್ ಆಗಿರ್ಬೋದು. ಯಾಕೆ ಆಗಲ್ವಾ? ಟ್ರೈ ಮಾಡಿ. ನೀವು ಹೇಗೂ ಮೊಬೈಲ್ ಉಪಯೋಗಿಸ್ತೀರಾ, ಡೌನ್ಲೋಡ್ ಮಾಡಿ. ಡೂಲಿಂಗೋ ಅಂತ ಬರುತ್ತೆ, ತುಂಬ ಆ್ಯಪ್ಗಳಿದೆ. ನಾನು ನಿಮ್ಮ ಹತ್ರ ಹೇಳಬೇಕಾಗಿದ್ದ ಅವಶ್ಯಕತೆ ಇಲ್ಲ, ನನಗೆ ಗೊತ್ತು. ನಾನೆಲ್ಲ ಇದರಲ್ಲಿ ಈ ಒಂದು ಮೋಸ್ಟ್ ಮಾಡರ್ನ್ ಆಗಿರ್ತಕ್ಕಂಥ, ಡೈನಾಮಿಕ್ ಆಗಿರ್ತಕ್ಕಂಥ ಈ ಒಂದು ವರ್ಲ್ಡ್ ಆಫ್ ಟೆಕ್ನಾಲಜಿಗೆ ನಾನೊಬ್ಬ ಮೈಗ್ರೆಂಟು. ಯು ಆರ್ ಬಾರ್ನ್ ಟು ದಿಸ್ ಪೀರಿಯಡ್. ನನಗಿಂತ ಚೆನ್ನಾಗಿ ನಿಮಗೆ ಬರುತ್ತೆ. ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮಗೋಸ್ಕರ PJV ಇನ್ನೂ ಇದೇ ರೀತಿ ಮಾಹಿತಿಗಳೊಂದಿಗೆ ನಿಮ್ಮ ಜೊತೆಗೆ ಯಾವಾಗಲೂ ಇರ್ತೇನೆ. ಸ್ವಾಗತ. ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕನ್ ಒತ್ತಿ.